12ನೇ ಶತಮಾನದಲ್ಲೇ ಬಸವಣ್ಣ ಹೇಳ್ತಾನೆ. ಎಂಥ ಮಾತು ಹೇಳ್ತಾನೆ. ಆ ಮಾತೊಂದನ್ನು ನಾವು ಮೈಗೂಡಿಸ್ಕೊಂಡಿದ್ದರೆ IPC ಸೆಕ್ಷನ್ 526 ಸೆಕ್ಷನ್ಗಳು ಬರಬೇಕಾಗಿರಲಿಲ್ಲ. ಇವಾಗ 326 BNS ಸೆಕ್ಷನ್ಗಳು ಬರಬೇಕಾಗಿರಲಿಲ್ಲ. ಕಳ ಬೇಡ, ಕುಲ ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಎಂಥ ಮಾತು ಹೇಳ್ತಾನೆ ಬಸವಣ್ಣ. ಅವತ್ತು ಹೇಳಿದ್ದಾನೆ. ಅವನು ಹೇಳಿದ ಮೇಲೂ ಕೂಡ IPC ಸೆಕ್ಷನ್ಗಳು ಬರ್ತವೆ. ಯಾಕ್ರಿ ಬರಬೇಕು? ನಾವೇನು ಆಂದೋಲನ ಮಾಡಿದ್ವಿ, ಏನು ಸಂಚಲನ ಮಾಡಿದ್ದೀವಿ, ಏನು ಹೋರಾಟ ಮಾಡಿದ್ದೀವಿ? ಕಳಬೇಡ ಅಂತ ಒಂದೇ ಒಂದು ಮಾತನ್ನು ಮೈಗೂಡಿಸ್ಕೊಂಡಿದ್ರೆ 420 IPC ಸೆಕ್ಷನ್ಗಳು ಬರ್ತಿರ್ಲಿಲ್ಲ. ಕೊಲಬೇಡ ಅಂತ ಒಂದು ಮಾತನ್ನು ಮೈಗೂಡಿಸ್ಕೊಂಡ್ರೆ ಜೈಲುಗಳು ಬರ್ತಿರ್ಲಿಲ್ಲ. ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ ಅಂತ ಒಂದನ್ನು